ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್. ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಡಿಫ್ರೆಂಟ್ ಆಗಿರೋಂತಹ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಫ್ಲವರ್ ಡಿಸೈನ್ ಥರ ಫ್ಲವರ್ ಪೆಟಲ್ ಡಿಸೈನ್ ಬರುತ್ತಲ್ಲ, ಆ ರೀತಿ ಇರುತ್ತೆ ಪೀಕಾಕ್ ಡಿಸೈನು. ನೋಡಿ, ಇದು ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ನೀವು ಬಟ್ಟೆಗೊಮ್ಮೆ ಸಿಂಗಲ್ ಕ್ರೋಶಾ ಮಾಡಿ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ ಸಿಂಗಲ್ ಕ್ರೋಶಾ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶಾ ಕಂಬ ಮಾಡ್ಕೊಳ್ಳಿ. ಕಂಬ ಮಾಡ್ಕೊಂಡಾದಮೇಲೆ ಮತ್ತೆ 3 ಚೈನ್ ಮಾಡಿಕೊಂಡು ನಾವೀಗೇನು ಮಾಡಿದ್ದೀವೋ ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ, ಅಂದರೆ ಪೀಕಾಟ್ ಆಗುತ್ತೆ. ಈಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 1 ಚೈನ್ನಷ್ಟು ಗ್ಯಾಪ್ ಬಿಟ್ಟು ಸ್ವಲ್ಪ 1 ಪಾಯಿಂಟ್ ಗ್ಯಾಪ್ ಬಿಡಿ, ಒಂದು ಡಬಲ್ ಕ್ರೋಶಾ ಕಂಬ ಮಾಡ್ಕೊಳ್ಳಿ. ಮತ್ತು 3 ಚೈನ್, ಅದೇ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದರ ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ಳಿ. ಮತ್ತು 3 ಚೈನ್, ಒಂದು ಸಿಂಗಲ್ ಕ್ರೋಶೆ ಕಂಬಕ್ಕೆ, ಈಗೇನು ಕಂಬ ಮಾಡಿದ್ದೀವಲ್ಲ ಡಬಲ್ ಕ್ರೋಶೆ ಕಂಬ, ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ರೀತಿ ಮಾಡ್ಕೋಬೇಕು. 1 ಪಾಯಿಂಟಷ್ಟು ಗ್ಯಾಪ್ ಬಿಡಿ, ತುಂಬ ಹತ್ರನೂ ಹಾಕಬೇಡಿ, ತುಂಬ ದೂರನೂ ಹಾಕಬೇಡಿ. ಕಂಬ ಡಬಲ್ ಕ್ರೋಶೆ ಒಂದು, ಅದಾದಮೇಲೆ 3 ಚೈನ್, ಆ ಡಬಲ್ ಕ್ರೋಶೆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ 5 ಟೈಮ್ಸ್ ಮಾಡ್ಕೊಳ್ಳೋಣ. 4 ಟೈಮ್ಸ್ ಆಗಿದೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಅದರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು 3 ಚೈನ್, ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ. 5 ಟೈಮ್ಸ್ ಆಯಿತು. ಈಗ ಒಂದು ಚೈನ್ ಹಾಕ್ಕೊಳ್ಳಿ. ಈಗ ಒಂದು ಚೈನ್ ಹಾಕ್ಕೊಂಡು ಪಕ್ಕದಲ್ಲೇ ಸೇಮ್ ಗ್ಯಾಪಲ್ಲೇ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇದಕ್ಕೆ ನಾವು ಪೀಕಾಟ್ ಮಾಡ್ಕೊಳ್ಳೋದು ಬೇಡ. ಇಲ್ಲಿಂದ 3 ಚೈನ್ ಹಾಕ್ಕೊಂಡು ಆಲ್ರೆಡಿ ಥ್ರೆಡ್ಗೆ ಹಾಕ್ಕೊಂಡಿರೋಂತಹ 6 ಬೀಡ್ಸ್ನ ಮುಂದೆ ತಗೊಳ್ಳೋಣ. ಮುಂದೆ ತಗೊಂಡು ಅಷ್ಟು ಬೀಡನ್ನು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಮಾಡಿಕೊಂಡು ನೋಡಿ, ಅಷ್ಟು ಬೀಡನ್ನು ಲಾಕ್ ಮಾಡಿಕೊಂಡು 1 ಚೈನ್, 2 ಚೈನ್, 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಫಸ್ಟ್ ಬೀಡ್ ಎಂಟ್ರಿ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕಿಂತ ಮುಂಚೆ ಒಂದು ಕಂಬ ಮಾಡ್ಕೊಳ್ಳಿ, ಬೀಡ್ಗಿಂತ ಮುಂಚೆ. ಮತ್ತು 3 ಚೈನ್, ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಫಸ್ಟ್ ಬೀಡ್ ಮತ್ತು ಸೆಕೆಂಡ್ ಬೀಡ್ನ ಮಧ್ಯೆ ದಾರ ಹಾಕಿ, ನೀಡಲ್ ಹಾಕಿ ದಾರನ ತಗೊಬಂದು ಕಂಬ ಮಾಡ್ಕೊಳ್ಳಿ. ಕಂಬ ಮಾಡಿಕೊಂಡು 3 ಚೈನ್, ಒಂದು ಪೀಕಾಟ್. ಕಂಪ್ಲೀಟ್ ಈ ಡಿಸೈನು ಒಂದು ಡಬಲ್ ಕ್ರೋಶೆ ಕಂಬ ಮತ್ತು ಪೀಕಾಟಿಂದಲೇ ಕಂಪ್ಲೀಟ್ ಆಗುತ್ತೆ. ಮತ್ತು ಈಗ ಸೆಕೆಂಡ್ ಮತ್ತು ಥರ್ಡ್ ಚೈನ್ನ ಮಧ್ಯೆ ನೀಡಲ್ ಹಾಕಿ ದಾರ ಎತ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ನೀಡಲ್ ಮೇಲಿರೋ ದಾರ ಎರಡನ್ನು ಒಂದು ಮಾಡಿಕೊಂಡು ಆಮೇಲೆ 3 ಚೈನ್, ಅದೇ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ. ಈಗ 3 ಬೀಡ್ ಆಯಿತು. ಈ ಗ್ಯಾಪಿಗೆ ನಾವು 4ನೇ, ಈಗ ಥರ್ಡ್ ಬೀಡು ಮತ್ತು 4th ಬೀಡ್ನ ಮಧ್ಯೆ ಒಂದು ಡಬಲ್ ಕ್ರೋಶೆ ಕಂಬ. 3 ಬೀಡ್ ಆದಮೇಲೆ ನಾವು ಸ್ಟಾರ್ಟಿಂಗಲ್ಲಿ ಬೀಡ್ಗಿಂತ ಮುಂಚೆ ಒಂದು ಕಂಬ ಮಾಡಿಕೊಂಡು ಒಂದು ಪೀಕಾಟ್ ಮಾಡ್ಕೊಂಡಿರ್ತೀವಿ, ಅದನ್ನು ಸೇರಿ 3 ಟೈಮ್ಸ್ ಆಗುತ್ತೆ. 3 ಟೈಮ್ಸ್ ಆದಮೇಲೆ ಸೆಂಟ್ರಿಗೆ ಲೆಫ್ಟ್ ಸೈಡ್ 3 ಬೀಡು, ರೈಟ್ ಸೈಡ್ 3 ಬೀಡು ಬಿಟ್ಟು ಸೆಂಟ್ರಿ ಬರುತ್ತಲ್ಲ, ಅಲ್ಲಿ ನಾವು ಇದೇ ರೀತಿ ಅಂದರೆ ಒಂದು ಡಬಲ್ ಕ್ರೋಶೆ ಮತ್ತು 3 ಚೈನ್, ಒಂದು ಪೀಕಾಟ್, ಈ ರೀತಿ 4 ಟೈಮ್ಸ್ ಮಾಡ್ಕೋಬೇಕು. ಎರಡೂ ಸೈಡು 3 ಬೀಡ್ ಬಿಟ್ಟು ಸೆಂಟ್ರಿ ಬರುತ್ತಲ್ಲ, ಅಲ್ಲಿ ನಾವು 3
ಡಬಲ್ ಕ್ರೋಶೆ 4 ಡಬಲ್ ಕ್ರೋಶೆ ಕಂಬಗಳು ಮತ್ತು 4 ಪೀಕಾಟ್ಸ್ ಬರುತ್ತೆ. 3 ಚೈನ್, 1 ಸಿಂಗಲ್ ಕ್ರೋಶೆ ಕಂಬಕ್ಕೆ. ಈಗ ಇನ್ನೊಂದು ಮಾಡ್ಕೊಳ್ಳೋಣ. 3 ಆಯಿತು. ಅದೇ ಪ್ಲೇಸ್ಗೆ ಇನ್ನೊಂದು ಡಬಲ್ ಕ್ರೋಶೆ ಕಂಬ, ಮತ್ತು 3 ಚೈನ್, ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ. ಒಟ್ಟು 4 ಡಬಲ್ ಕ್ರೋಶೆ ಕಂಬಗಳು ಮತ್ತು 4 ಪಿಕಾಟ್ಸ್ ಆಯಿತು. ಸೆಂಟ್ರಲ್ಲಿ ಮಾತ್ರ ಬರುತ್ತೆ, ಎರಡೂ ಸೈಡು 3 ಬೀಡು ಬಿಟ್ಟು. ಈಗ 4ನೇ ಬೀಡು ಮತ್ತು 5ನೇ ಬೀಡಿನ ಮಧ್ಯೆ ನೀಡಲಾಗಿ ದಾರ ತೊಗೊಬಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು 3 ಚೈನ್, ಒಂದು ಕಂಬಕ್ಕೆ ಸಿಂಗಲ್ ಕ್ರೋಶೆ. ಈಗ 5 ಮತ್ತು 6ನೇ ಬೀಡ್ ಮಧ್ಯೆ ಅದೇ ರೀತಿ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್, ಒಂದು ಸಿಂಗಲ್ ಕ್ರೋಶೆ. ಈಗ ಬೀಡ್ ಸ್ಟಾರ್ಟ್ ಎಂಡ್ ಆದಮೇಲೆ ಗ್ಯಾಪ್ ಬರುತ್ತಲ್ಲ, ಆ ಗ್ಯಾಪಿಗೂ ಕೂಡ ಒಂದು ಡಬಲ್ ಕ್ರೋಶೆ ಕಂಬ ಮಾಡಿಕೊಂಡು ಬೀಡು ಎಂಡ್ ಆಗುತ್ತಲ್ಲ, ಎಂಡ್ ಆದಮೇಲೆ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಮಾಡಿಕೊಂಡು ಅದೇ ರೀತಿ ಎಂಡಿಂಗಲ್ಲೂ ಕೂಡ ಒಂದು ಕಂಬ ಮಾಡಿಕೊಂಡು ಒಂದು ಪೀಕಾಟ್ ಮಾಡ್ಕೋಬೇಕು. ಈಗ ಕಂಪ್ಲೀಟ್ ಆಯಿತು. ಈಗ 3 ಚೈನ್, ಅದೇ ಗ್ಯಾಪ್ಗೆ ನಾವು ಏನು ವರ್ಕ್ ಮಾಡಿದ್ದೀವೋ ಡಬಲ್ ಕ್ರೋಶೆ ಕಂಬ ಮತ್ತು ಪೀಕಾಟು, ಅದೇ ಚೈನ್ಗೆ ನಾವು ಒಂದು ಸಿಂಗಲ್ ಕ್ರೋಶೆ ಮತ್ತು 3 ಚೈನ್, 1 2 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ತಕೊಂಡು ಗ್ಯಾಪ್ ಹಿಂಗೆ ಹಿಡ್ದು ನೋಡಿದರೆ ನಿಮಗೆ ಎಲ್ಲಿಗೆ ನಾವು ಕಂಬ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ. ಆ ರೀತಿ ಗ್ಯಾಪ್ ನೋಡಿಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು 3-4 ಚೈನಷ್ಟು ಗ್ಯಾಪ್ ಬಿಟ್ಕೋಬೇಕು ಅಂದಾಜಾಗಿ ಹೇಳೋದಾದರೆ. ಇದಕ್ಕೆ ಪೀಕಾಟ್ ಮಾಡೋದು ಬೇಡ. ನೆಕ್ಸ್ಟ್ ನಾವು ಪೀಕಾಟ್ ಮಾಡಬೇಕು. ನೆಕ್ಸ್ಟು 1 ಚೈನ್, ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಪಕ್ಕದಲ್ಲೇ ಒಂದು ಕಂಬ ಮಾಡ್ಕೋಬೇಕು ಮತ್ತು 3 ಚೈನ್ ಹಾಕ್ಕೊಂಡು ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸ್ಟಾರ್ಟಿಂಗ್ ಎಂಡ್ ಆದಮೇಲೆ ಒಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀವಲ್ಲ, ಅದಾದಮೇಲೆ ಮಾತ್ರ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು ಡಬಲ್ ಕ್ರೋಶೆ ಕಂಬ ಪೀಕಾಟ್ಸು. ಆಮೇಲೆ ಏನು ಚೈನ್ ಹಾಕ್ಕೊಳ್ಳೋದು ಬೇಡ ಗ್ಯಾಪಿಗೆ. ಈ ರೀತಿ ಬರುತ್ತೆ ನೋಡಿ, ತುಂಬ ಕ್ಯೂಟಾಗಿ ಕಾಣುತ್ತೆ ಡಿಸೈನು. ನಾನು ಒಂದು 3-4 ಆರ್ಚ್ ಕಂಪ್ಲೀಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಡಿಸೈನು, ಡಿಫ್ರೆಂಟ್ ಆಗಿದೆ. ಕುಚ್ಚುಗೆ ಬದಲಿಗೆ ಈ ಥರ ಡಿಸೈನ್ ಬಂದಿದೆ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.